ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿಲಿ ಆಲೂಗಡ್ಡೆ ಸಾಗು ಮತ್ತು ಪಾಲಕ್ ಪೂರಿ ಮಾಡೋಣ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಬನ್ನಿ ನೋಡ್ಕೊಳ್ಳೋಣ. ಮೊದಲಿಗೆ ಚಿರೋಟಿ ರವೆ ನಾನು ನೆನೆಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. 400 ಗ್ರಾಮ್ ನೋಡಿ ಗೋಧಿ ಹಿಟ್ಟು. ಇದು ನೋಡಿ ಒಂದೆರಡು ಸ್ಪೂನ್ ಮೈದಾ. ಇದು ನೋಡಿ ಶುಂಠಿ, ಅಜ್ವೈನ್, ತುರಿದಿಟ್ಕೊಂಡಿರೋ ಶುಂಠಿ ಫ್ರೆಂಡ್ಸ್. ಇದು ಅಜ್ವೈನ್ ಒಂದು 4 ಕಾಳು, ಕಸ್ತೂರಿ ಮೇಥಿ ಉಜ್ಜು ಹಾಕ್ಕೊತಾ ಇದ್ದೀನಿ. ಕೈಲಿ ಹಾಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ, ಒಳ್ಳೆ ಘಮ ಕೂಡ ಚೆನ್ನಾಗಿರುತ್ತೆ, ತಿನ್ನೋಕೆ ರುಚಿಯಾಗೂ ಇರುತ್ತೆ. ಈಗ ಸ್ಪೈಸಸ್ ಎಲ್ಲ ಹಾಕ್ಕೊಳ್ಳೋಣ. ಅರಿಶಿನ ಹಾಕ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಅರಿಶಿನ ಹಾಕ್ಕೊಳ್ಳೋಣ. ಸ್ವಲ್ಪ ಖಾರದ ಪುಡಿ ಖಾರಕ್ಕೋಸ್ಕರ, ಧನಿಯಾ ಪೌಡ್ರು, ಜೀರಾ ಪೌಡ್ರು, ಗರಂ ಮಸಾಲ, ಇದನ್ನಿಷ್ಟು ಹಾಕ್ಕೊಂಡು ಕೈ ಸಹಾಯದಿಂದ ಚೆನ್ನಾಗಿ ಒಂದಕ್ಕೊಂದು ಬೆರೆಯೋ ಥರ ಕೈ ಸಹಾಯದಿಂದ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈಗ ನೋಡಿ, ಪಾಲಕ್ ಸೊಪ್ಪು ನಾನು ಬೇಯಿಸ್ಬಿಟ್ಟು ಇದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಪಾಲಕ್ ಪೂರಿ ಫ್ರೆಂಡ್ಸ್. ಇದು 4 ಕಾಳು ಸಕ್ಕರೆನೂ ಹಾಕ್ಕೋಬೇಕು ಟೇಸ್ಟಿಗೋಸ್ಕರ. ಪೂರಿ ಚೆನ್ನಾಗೂ ಬರುತ್ತೆ, ಉಬ್ಬುತ್ತೆ, ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನು, ನೀವು ನೋಡ್ತಾ ಇರ್ಬೋದು. ಚೆನ್ನಾಗಿ ಇದೊಂದಕ್ಕೊಂದು ಬೆರೆಯೋ ಥರ ಈಗ ಎಲ್ಲ ಕೈ ಸಹಾಯದಿಂದ ಫಸ್ಟು ಕಲಿಸ್ಕೋಬೇಕಾಗುತ್ತೆ ಫ್ರೆಂಡ್. ನೋಡಿ, ಪಾಲಕ್ ರುಬ್ಬಿಟ್ಕೊಂಡಿದ್ದೆ ನಾನು, ಬೇಯಿಸಿ ಸ್ವಲ್ಪ ಚಿಕ್ಕ ಜಾರಲ್ಲಿ ರುಬ್ಬಿಟ್ಕೊಂಡಿದ್ದೆ. ಇದ್ರ ಹೆಸರೇ ಪಾಲಕ್ ಪೂರಿ ಫ್ರೆಂಡ್ಸ್. ದೊಡ್ಡವರಿಂದ ಚಿಕ್ಕವರೆಗೂ ಇಷ್ಟಪಟ್ಟು ತಿನ್ನೋ ರೆಸಿಪಿ ಇದು. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಲಂಚ್ ಬಾಕ್ಸ್ಗೆ, ಆಫೀಸ್ಗೆ ಹೋಗೋರಿಗೆ ಒಮ್ಮೆ ಈ ಥರ ನೀವು ಮಾಡಿಕೊಡಿ, ಎಲ್ಲ ಇಷ್ಟಪಟ್ಕೊಂಡು ತಿಂತಾರೆ. ಫಸ್ಟಿಗೆ ಇದು ನೀರು ಹಾಕ್ಕೊಳಕ್ಕೆ ಹೋಗಬೇಡಿ, ಎಲ್ಲ ಕೈ ಸಹಾಯದಿಂದ ಒಂದಕ್ಕೊಂದು ಬೆರಿಬೇಕು ಫ್ರೆಂಡ್ಸ್. ಯಾಕಂದರೆ ಕೆಳಗಡೆ ಚಿರೋಟಿ ರವೆ ನಾನು ನೆನೆಸಿಟ್ಟಿದ್ದೆ, ಅದೆಲ್ಲ ಚೆನ್ನಾಗಿ ನೆಂದಿದೆ. ಒಂದಕ್ಕೊಂದು ಎಲ್ಲದನ್ನೂ ಮಿಕ್ಸ್ ಮಾಡ್ಕೋಬೇಕು. ಉಪ್ಪೆಲ್ಲ ಹಾಕಿದ್ದೀನಲ್ಲ, ಚೆನ್ನಾಗಿ ಮಿಕ್ಸ್ ಆಗಬೇಕಿದು. ಆಮೇಲೆ ಬಿಸಿನೀರನ್ನೇ ಹಾಕ್ಕೊಂಡು ಸ್ವಲ್ಪ ಪೂರಿ ಅದಕ್ಕೆ ಕಲಿಸ್ಕೊಳ್ಳೋಣ. ಕಲಸಿ ಒಂದು 15 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡೋಣ ಇದನ್ನ. ಅಷ್ಟು ಬೇಗ ನೋಡಿ ಈ ಥರ ಸಾಫ್ಟಾಗಿ ಕಲಿಸ್ಕೊಂಡು ಮುಚ್ಚಿಟ್ಬಿಡಿ. ಒಂದು 15 ನಿಮಿಷ ಬಿಟ್ಬಿಡಿ. ಇದನ್ನು ಚೆನ್ನಾಗಿ ನೆನೆಯುತ್ತೆ, ಚೆನ್ನಾಗಿ ಪೂರಿ ಉಬ್ಬಿ ಬರುತ್ತೆ. ನೋಡಿ 15 ನಿಮಿಷ ಆಯ್ತು. ಈಗ ಲಟ್ಟಿಸ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂದರೆ. ಹಿಟ್ಟು ಎಂಥ ಪೂರಿ ಮಾಡೋಕ್ಕೆ ಬರದೇವ್ರು ಕೂಡ ಮಾಡ್ಬೋದು. ಎಲ್ಲೂ ಏನೂ ಇದಾಗ್ತಾಯಿಲ್ಲ ಫ್ರೆಂಡ್ಸ್, ಕ್ರಾಕ್ ಗೀಕ್ ಏನೂ ಆಗ್ತಾಯಿಲ್ಲ. ಹೆಂಗೆ ಗೊತ್ತಿದ್ರು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಆ ಕಡೆ ಬಾಣಲಿಲಿ ಎಣ್ಣೆ ಕಾಯ್ತಾಯಿದೆ, ನೀವು ನೋಡ್ತಾ ಇರ್ಬೋದು. ನಾನು ಲಟ್ಟಿಸ್ಕೊತಾ ಇದ್ದೀನಿ. ಒಮ್ಮೆ ಇದನ್ನು ಟ್ರೈ ಮಾಡಿ. ಮಕ್ಕಳು ಅಂತೂ ತುಂಬ ಇಷ್ಟಪಟ್ಟು ತಿನ್ನೋ ರೆಸಿಪಿ ಇದು. ಪಾಲಕ್ ಸೊಪ್ಪು ಹಾಕೋದ್ರಿಂದ ಆರೋಗ್ಯಕರ ಇರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಇದನ್ನು. ಒಂದು 5 ಲಟ್ಟಿಸ್ಕೊಂಬಿಡೋಣ. ಆಮೇಲೆ ಒಂದೇ ಸಲ ಎಣ್ಣೆಗೆ ಹಾಕೋಣ ಫ್ರೆಂಡ್ಸ್. ಎಣ್ಣೆ ಚೆನ್ನಾಗಿ ಕಾಯಬೇಕು, ಕಾದಷ್ಟು ಪೂರಿ ಉಬ್ಬಿ ಬರುತ್ತೆ. ಚೆನ್ನಾಗಿ ಒತ್ಕೊತಾ ಇದ್ದೀನಿ. ಈಗ ನೋಡಿ, ನೀವು ನೋಡ್ತಾ ಇರ್ಬೋದು. ಒಂದು 5 ಆಗಲಿ, 5-6 ಆದಮೇಲೆ ಎಣ್ಣೆಗೆ ಹಾಕಿ ಕರಿಯೋಣ ಫ್ರೆಂಡ್ಸ್. ಈ ಪಾಲಕ್ ಸೊಪ್ಪು ಹಾಕೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಮಕ್ಕಳು ಇಷ್ಟಪಟ್ಟು ತಿಂತಾರೆ, ರುಚಿಯಾಗೂ ಇರುತ್ತೆ. ನೀವೊಮ್ಮೆ ಇದನ್ನು ಟ್ರೈ ಮಾಡಿ. ಸ್ಕೂಲ್ ಬಾಕ್ಸಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನೀಗ ಎಣ್ಣೆಗೆ ಹಾಕ್ತಾಯಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಎಣ್ಣೆ ಕಾದಿದೆ, ಕಾದಿದೆ ಅಂದರೆ ತುಂಬ ಜಾಸ್ತಿನೂ ಕಾದಿಲ್ಲ, ತುಂಬ ಕಮ್ಮಿನೂ ಇಲ್ಲ, ಮೀಡಿಯಮ್ಮಾಗಿ ಕಾದಿದೆ. ಉಬ್ಬಿ ಬರ್ತಾಯಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬರ್ತಾಯಿದೆ. ತುಂಬ ಟೇಸ್ಟಾಗಿ ಬಂದಿತ್ತು ಈ ಪೂರಿ ಮಾತ್ರ. ನೀವೊಮ್ಮೆ ಟ್ರೈ ಮಾಡಿ. ಈಗ ಉಲ್ಟಾ ಮಾಡ್ಕೊಳ್ಳೋಣ. ಎಣ್ಣೆಗೆ ಹಾಕಿದ ತಕ್ಷಣ ಉಬ್ಬುತ್ತೆ ಫ್ರೆಂಡ್ಸ್ ಪೂರಿ. ಯಾಕಂದರೆ ನಾವು ಚಿರೋಟಿ ರವೆ ಹಾಕೋದ್ರಿಂದ ಒಂದು 15 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೆ. ಅದು ಹಾಕೋದ್ರಿಂದ ಪೂರಿನೂ ಉಬ್ಬುತ್ತೆ, ಜಾಸ್ತಿ ಎಣ್ಣೆನೂ ಕುಡಿಯೋಲ್ಲ, ಟೇಸ್ಟಾಗೂ ಬರುತ್ತೆ ಫ್ರೆಂಡ್ಸ್. ನೀವೊಮ್ಮೆ ಇದನ್ನು ಟ್ರೈ ಮಾಡಿ. ನೋಡಿ ಯಾವ ಥರ ಉಬ್ತಾಯಿದೆ. ಈ ಥರ ಉಬ್ಬಿದಷ್ಟು ಎಣ್ಣೆ ಜಾಸ್ತಿ ಕುಡಿಯೋಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ ಪೂರಿ. ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ, ಮಕ್ಳಿಗೆ ಮಾಡಿಕೊಡಿ. ನಾನು ಮಾಡಿದ್ದೆ. ಇದ್ರ ಜೊತೆ ಆಲೂಗಡ್ಡೆ ಗ್ರೇವಿ ಮಾಡ್ಕೊಂಡಿದ್ದೆ, ಅಂದರೆ ಸಾಗು ಮಾಡ್ಕೊಂಡಿದ್ದೆ ನಾನು. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್, ಟೇಸ್ಟ್ ಮಾತ್ರ. ಒಮ್ಮೆ ಟ್ರೈ ಮಾಡಿ. ಈಗ ಆಲೂಗಡ್ಡೆ ಸಾಗು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ಉಳ್ದಿದ್ದ ಪೂರಿ ನಾನು ಆಮೇಲೆ ಮಾಡ್ಕೋತೀನಿ. ನೋಡಿ, ಮೊದಲಿಗೆ ಒಂದು ಪಾತ್ರೆ ಇಟ್ಟಿದ್ದೀನಿ. 2 ಟೇಬಲ್ ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿಲಿ. ಸಾಸಿವೆ ಹಾಕ್ಕೊಂಡ್ಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ಆಗಿದೆ. ಇವಾಗ ನೋಡಿ, ತುರಿದಿರೋ ಶುಂಠಿ ಫ್ರೆಂಡ್ಸ್. ಇದು ಇಟ್ಕೊಂಡಿಲ್ಲ, ತುರಿದಿದ್ದೀನಿ ನಾನು. ಮಿಕ್ಸಿ ಜಾರ್ಗೂ ಹಾಕಿಲ್ಲ, ತುರಿದು ಹಾಕೊಳ್ಳೋದ್ರಿಂದನೂ ಟೇಸ್ಟ್ ಬರುತ್ತೆ. ನೋಡಿ, 6ರಿಂದ 7 ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕಿದ್ಮೇಲೆ ಅರಿಶಿನ, ಹಿಂಗೆ ಹಾಕ್ಕೋಬೇಕಾಗುತ್ತೆ. ಈರುಳ್ಳಿ ಎಲ್ಲ ಕೆಂಪಾಗಲಿ ಫ್ರೆಂಡ್ಸ್. ಇದಕ್ಕೊಂದು 2 ಸ್ಪೂನು ಕಡಲೆ ಹಿಟ್ಟು ಹಾಕ್ಕೋಬೇಕಾಗುತ್ತೆ. ನಾನು ಕಲಸಿಟ್ಟಿದ್ದೀನಿ ನೀರಲ್ಲಿ, ಹೇಳ್ತೀನಿ ಏನು ಮಾಡಬೇಕು ಅಂತ. ಈ ಕಡಲೆ ಹಿಟ್ಟು ಹಾಕೋದ್ರಿಂದ ಒಂದು ಟೇಸ್ಟಿ ಬರುತ್ತೆ ಗ್ರೇವಿ, ತಿನ್ನೋಕ್ಕೂ ಟೇಸ್ಟಾಗಿರುತ್ತೆ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವೊಮ್ಮೆ ಇದನ್ನು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ. ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಬೇಕು ಫ್ರೆಂಡ್ಸ್. ನಿಮ್ಮ ಸಪೋರ್ಟು, ನಿಮ್ಮ ಪ್ರೀತಿ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ನಿಮ್ಗೆ ಯಾವ ಥರ ಅಡುಗೆ ಬೇಕು ಅಂತ ಆ ಥರ ನೀವು ಕಮೆಂಟ್ ಹಾಕಿದ್ರೆ ನಾವು ಖಂಡಿತ ಆ ಥರ ಅಡುಗೆ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಫ್ರೆಂಡ್ಸ್. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಬೇಗ
ಮೆತ್ತಗಾಗುತ್ತೆ. ಅಷ್ಟನ್ನು ಹಾಕ್ಕೊಂಡಿದ್ದೀನಿ ಮೆತ್ತಗಾಗಲಿ ಅಂತ. ಹಿಂಗೆ ಸ್ವಲ್ಪ ಹಾಕ್ಕೊಂಡು ಈಗ ಸ್ವಲ್ಪ ಒಂದು 6 ರಿಂದ 7 ನಿಮಿಷ ಇದನ್ನು ಬಿಡೋಣ ಫ್ರೆಂಡ್. ಚೆನ್ನಾಗಿ ಈರುಳ್ಳಿ ಬೆಂದಿ ನೋಡಿ. ನಾನು ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ, ಕಲಸಿ ಹಾಕ್ಕೊಂಡೆ. ನೋಡಿ ಆಲೂಗಡ್ಡೆ, ಬೆಂದಿರೋ ಆಲೂಗಡ್ಡೆ ಇದು ಒಂದು 6 ರಿಂದ 7 ಇದೆ. ಸುಮಾರು ಒಂದು ಅರ್ಧ ಕೆಜಿ ಆಲೂಗಡ್ಡೆ ಫ್ರೆಂಡ್ಸ್ ಇದು. ಈಗ ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಳ್ಳೋಣ, ಯಾಕಂದರೆ ನಾನು ಈ ಥರ ಆಡಾಗಿ ಮಾಡ್ತಾಯಿಲ್ಲ, ಗ್ರೇವಿ ಥರ ಮಾಡ್ತಾಯಿದ್ದೀನಿ. ಅದಕ್ಕೆ ಆಲೂಗಡ್ಡೆ ಈ ಥರ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೀರು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು. ಈ ಥರ ಮಾಡೋದ್ರಿಂದ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ, ಚಪಾತಿಗೆ, ಪೂರಿಗೆ, ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಆಲೂಗಡ್ಡೆ ಗ್ರೇವಿ. ಒಂದು 2 ಸ್ಪೂನು ಕಡಲೆ ಹಿಟ್ಟು ನೀರಲ್ಲಿ ಕಲಸಿ ಹಾಕ್ಬಿಡಿ, ತುಂಬ ಟೇಸ್ಟಿ ಬರುತ್ತೆ. ಒಮ್ಮೆ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಎಷ್ಟು ಮುಖ್ಯ ಅಂದರೆ ಅಷ್ಟು ಮುಖ್ಯ ಫ್ರೆಂಡ್ಸ್. ನೀವು ಸಪೋರ್ಟ್ ಮಾಡದೆ ನಾವೇನು ಮಾಡೋಕ್ಕಾಗಲ್ಲ. ನಿಮ್ಮ ಸಪೋರ್ಟ್ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್. ತುಂಬ ಚೆನ್ನಾಗಿತ್ತು, ಒಮ್ಮೆ ಟ್ರೈ ಮಾಡಿ. ಇದೊಂದು 5 ನಿಮಿಷ ಬಿಟ್ಬಿಡೋಣ ಬಿಸಿಯಾಗಲಿ. ತುಂಬ ಚೆನ್ನಾಗಿತ್ತು, ಒಮ್ಮೆ ಟ್ರೈ ಮಾಡಿ. ಮಕ್ಳಿಗೆಲ್ಲ ಮಾಡಿಕೊಡಿ ನಿಮ್ಮ ಮನೇಲಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್. ನೋಡಿ ಈ ಥರ ಬಂದಿತ್ತು ವಿಡಿಯೋ, ತುಂಬ ಚೆನ್ನಾಗಿತ್ತು.